ನಿಮ್ಮ ಗಾಡಿ ಹೀಟ್ ಆಗ್ತಾ ಇದೆಯಾ, ಕಾರ್ಬನ್ ಜಾಸ್ತಿ ಬರ್ತಾ ಇದೆಯಾ, ಸ್ಮೋಕ್ ಜಾಸ್ತಿ ಬರ್ತಾ ಇದೆಯಾ, ಎಲ್ಲದಕ್ಕೂ ಸೊಲ್ಯೂಷನ್ನು ಇಲ್ಲಿ ಸಿಗುತ್ತೆ ಬನ್ನಿ. ಅದೇ ಥರ ಟೂ ವೀಲರ್ಗೂ ಮಾಡ್ಬೋದು. ಮುಂಚೆಯಿಂದ ಚೆನ್ನಾಗಿದೆ ಸರ್ ಈಗ. ಹೌದಾ? ಸಾಫ್ಟ್ ಅನಿಸ್ತಿದ್ಯಾ? ಹಾಂ ಸರ್, ಇವಾಗ 4 ಕಿಲೋಮೀಟರ್ ಬಂದಿದ್ದೀನಿ. ಹಾ, ಗೊತ್ತಾಗಿದೆ, ಸ್ವಲ್ಪ ಗೊತ್ತಾಗಿದೆ ಮುಂಚೆ. ಹಲೋ ಪಾರ್ಟ್ನರ್ಸ್, ಅವರ ಡಿಜಿಟಲ್ ಬಿಸ್ನೆಸ್ ಪಾರ್ಟ್ನರ್ ಡಿಜಿಟಲ್ ಚಾನಲ್ಗೆ ನಿಮ್ಗೆಲ್ಲ ಮತ್ತೊಮ್ಮೆ ಸ್ವಾಗತ. ಪಾರ್ಟ್ನರ್ಸ್, ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾನು ನಿಮ್ಗೊಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋ ತಗೊಂಡ್ಬರ್ತಾ ಇದೀನಿ. ಸೊ ಆ ವಿಡಿಯೋ ಏನಂದ್ರೆ ನಿಮ್ಗೆ ನಿಮ್ಮ 2 ವೀಲರ್ಸ್, 4 ವೀಲರ್ಸ್, 6 ವೀಲ್, 10 ವೀಲ್ ಯಾವುದೇ ತರ ನಿಮ್ಗೆ ವೆಹಿಕಲ್ಸ್ ಇದ್ರು ಅದನ್ನ ಡಿಕಾರ್ಬನೇಟಿಂಗ್ ಮಾಡುವಂತ ಕಂಪ್ನಿ ವಿಡಿಯೋ ಇದು. ಸೊ ಈ ಕಂಪ್ನಿ ಹೆಸರು ಬಂದು SLV ಕಾರ್ಬನ್ ಕ್ಲೀನಿಂಗ್. ಸೊ ಈ ಕಂಪ್ನಿಯ ಮಾಲೀಕರಾದ ಶೋಭರ ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡ್ಕೊಂಡು ಈ ಕಂಪ್ನಿ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ. ಮೇಡಮ್ ನಮಸ್ತೆ. ನಮಸ್ಕಾರ ಮೇಡಮ್, ಅವರ ಡಿಜಿಟಲ್ ಬಿಸ್ನೆಸ್ ಪಾರ್ಟ್ನರ್ ಡಿಜಿಟಲ್ ಚಾನಲ್ಗೆ ಸ್ವಾಗತ ಮೇಡಮ್. SLV ಕಾರ್ಬನ್ ಕ್ಲೀನಿಂಗ್ಗೆ ಗ್ರಾಹಕರಿಗೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಮೇಡಮ್, ಏನಿದು SLV ಕಾರ್ಬನ್ ಕ್ಲೀನಿಂಗ್? ಸೊ ನಿಮ್ಮ ಕಂಪ್ನಿ ಬಗ್ಗೆ ನಮ್ಮ ಪಾರ್ಟ್ನರ್ ಸ್ವಲ್ಪ ಮಾಹಿತಿ ಕೊಡಿ ಮೇಡಮ್. ನಮ್ಮ ಅಂಗಡಿ ಹೆಸರು ಬಂದು SLV ಕಾರ್ಬನ್ ಕ್ಲೀನಿಂಗ್. 120cc ಇಂದ 10,000 cc ವರೆಗೂ ಡಿಕಾರ್ಬನೇಷನ್ ಮಾಡ್ತೀವಿ. ಸೊ ನೀವು ಹೇಳೋ ಪ್ರಕಾರ ಅಂದ್ರೆ ಒಂದು 2 ವೀಲರ್, 4 ವೀಲರ್, 6 ವೀಲರ್ ಯಾವುದೇ ತರ ವೆಹಿಕಲ್ ಬಂದ್ರು ನೀವು ಲಾರಿಯಿಂದ ಒಂದು 2 ವೀಲರ್ ಬೈಕ್ ಇಂದ 10 ವೀಲ್ ಲಾರಿ ಬಂದ್ರು ನೀವು ಡಿಕಾರ್ಬನೇಟಿಂಗ್ ಮಾಡ್ತೀರಾ? ಮಾಡ್ತೀವಿ. ಓಕೆ ಮೇಡಮ್, ನೀವು ಹೇಳಿದ್ರಿ ಡಿಕಾರ್ಬನೇಟಿಂಗ್ ಮಾಡ್ತೀರಾ ಫಾರ್ ಎಲ್ಲಾ ತರ ವೆಹಿಕಲ್ಸ್ಗೆ ಅಂತ. ಸೊ ಈ ಡಿಕಾರ್ಬನೇಟಿಂಗ್ ಮಾಡೋದ್ರಿಂದ ಗಾಡಿಗಳಿಗೆ ಏನಾಗುತ್ತೆ, ಅದರಿಂದ ನಮ್ಮ ಪಾರ್ಟ್ನರ್ಸ್ಗೆ ಏನು ಉಪಯೋಗ ಆಗುತ್ತೆ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಮೇಡಮ್. ಡಿಕಾರ್ಬನೇಷನ್ ಮಾಡೋದ್ರಿಂದ ಪಿಕಪ್, ಮೈಲೇಜ್, ಇಂಜಿನ್ ಸ್ಮೂತ್, ಬ್ಲಾಕ್ ಸ್ಮೋಕ್ ವಿತ್ ವಿತ್ ಇನ್ ಹಾಫ್ ಅನ್ ಅವರ್ ಅಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ಸಿಗ್ನಲ್ ಹೋಗ್ತಾ ಗಾಡಿ ಇದ್ದಕ್ಕಿದ್ದಂಗೆ ಆಫ್ ಆಗ್ಬಿಡುತ್ತೆ, ಅಥವಾ ಅವ್ರಿಗೆ ತುಂಬಾ ರಫ್ ಅನ್ಸುತ್ತೆ ಗಾಡಿ ಓಡಿಸ್ಬೇಕಾರೆ. ಸೊ ಇದೆಲ್ಲ ನಿಮ್ಗೆ ಸೊಲ್ಯೂಷನ್ ಹಾಫ್ ಅನ್ ಅವರ್ ಅಲ್ಲಿ, ವಿತ್ ಇನ್ ಹಾಫ್ ಅನ್ ಅವರ್ ಅಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ. ಓಕೆ ಮೇಡಮ್, ಈಗ ನಮ್ಮ ಪಾರ್ಟ್ನರ್ಸ್ಗೆ ಇವಾಗ ನಿಮ್ಮ ಆಫೀಸ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ನೀವೇ ನಿಮ್ಗೆ ನಮ್ಮ ಪಾರ್ಟ್ನರ್ಸ್ ತಿಳಿಸ್ಕೊಡಿ ಮೇಡಮ್. ಕಡ್ಬೇರೆ ಕ್ರಾಸ್, ಮುತ್ತರಾಯನ ದೇವಸ್ಥಾನ ನಿಯರ್ ಬೈ ವಿನಾಯಕ ಲೇಔಟ್ ಹತ್ರ ನಮ್ಮ ಅಂಗಡಿ ಇದೆ. ಪಾರ್ಟ್ನರ್ಸ್ ಏನಿಲ್ಲ, ಈಗ ನೀವು ಮಾಗಡಿ ರೋಡ್ ಇಂದ ನೆಲಮಂಗಲ ಮಾಗಡಿ ರೋಡ್, ಸೊ ಈ ರೋಡಲ್ಲಿ ಬಂದ್ರೆ ನಿಮ್ಗೆ ನೀವು ನಾರ್ಮಲ್ ಆಗಿ ಸೊಂಡೆಕೊಪ್ಪ ರೋಡ್ ಹೋಗ್ತೀರಾ. ಸೊ ಅಲ್ಲಿ ನಿಮ್ಗೆ ಮುತ್ತರಾಯ ದೇವಸ್ಥಾನ ಸಿಗುತ್ತೆ. ಆ ದೇವಸ್ಥಾನ ಹತ್ರ ನಿಮ್ಗೆ SLV ಕಾರ್ಬನ್ ಕ್ಲೀನಿಂಗ್ ಅಂತ ಕಂಪ್ನಿ ಸಿಗುತ್ತೆ. ಜೊತೆಗೆ ಇವರು ನಿಮ್ಗೆ ಗೂಗಲ್ ಅಲ್ಲಿ ಕೂಡ ಅವೈಲೇಬಲ್ ಇದ್ದಾರೆ. ಗೂಗಲ್ ಅಲ್ಲಿ ಕೂಡ ನೀವು SLV ಕಾರ್ಬನ್ ಕ್ಲೀನಿಂಗ್ ಅಂತ ಹಾಕಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ನಿಮ್ಗೆ ಲೊಕೇಶನ್ ಇಲ್ಲಿಗೆ ಕರ್ಕೊಂಡು ಬಿಡ್ತಾರೆ. ಮೇಡಮ್, ಹಾಗಾದ್ರೆ ನೀವು ಹೇಗೆ ಡಿಕಾರ್ಬನೇಟಿಂಗ್ ಮಾಡ್ತೀರಾ ಅಂತ ನಮ್ಮ ಪಾರ್ಟ್ನರ್ಸ್ ಒಂದ್ಸಲ ತೋರಿಸ್ಕೊಡ್ತೀರಿ ಮೇಡಮ್? ತೋರಿಸ್ಕೊಡ್ತೀವಿ. ಪಾರ್ಟ್ನರ್ಸ್ ಬನ್ನಿ, ಇವಾಗ ಡಿಕಾರ್ಬನೇಟಿಂಗ್ ಹೇಗೆ ಮಾಡ್ತೀರಾ ಅಂತ ತೋರಿಸ್ಕೊಡ್ತಾರೆ. ಅದ್ರ ಬಗ್ಗೆ ನೋಡ್ಕೊಂಡು ಹೆಚ್ಚಿನ ಮಾಹಿತಿ ಪಡ್ಕೊಂಡ್ ಬರೋಣ ಬನ್ನಿ. ಬನ್ನಿ ಸರ್. ನಿಮ್ಮ ಗಾಡಿ ಹೀಟ್ ಆಗ್ತಾ ಇದೆಯಾ, ಕಾರ್ಬನ್ ಜಾಸ್ತಿ ಬರ್ತಾ ಇದೆಯಾ, ಸ್ಮೋಕ್ ಜಾಸ್ತಿ ಬರ್ತಾ ಇದೆಯಾ, ಎಲ್ಲದಕ್ಕೂ ಸೊಲ್ಯೂಷನ್ನು ಇಲ್ಲಿ ಸಿಗುತ್ತೆ ಬನ್ನಿ. ಪ್ರೊಸೀಜರ್ ಏನಿದೆ ಅಂತಾನು ತೋರಿಸ್ತೀನಿ ಬನ್ನಿ, ತೋರಿಸ್ತೀನಿ ನಿಮ್ಗೆ. ಈ ಮಿಷಿನ್ ಡಿಕಾರ್ಬನೇಷನ್ ಮಾಡೋದು ಜರ್ಮನ್ ಟೆಕ್ನಾಲಜಿ ಇದೆ, ಬ್ಯಾಂಗ್ಳೂರಲ್ಲಿ ಇರೋದು. ನಮ್ಮ ಹತ್ರ ಮಾತ್ರ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ. ಸರ್ ಗಾಡಿ ಸ್ಟಾರ್ಟ್ ಮಾಡಿ. ಇಲ್ಲ ಇದರಲ್ಲೇ ಸೆಕೆಂಡ್ಸ್ ಡಿಸ್ಟೆನ್ಸ್ ಎಲ್ಲ ತೋರಿಸ್ತಿರ್ತದೆ. ಎಷ್ಟು ಗಲೀಜ್ ಇದೆ ಅಂತ ತೋರಿಸುತ್ತೆ, ಅಥವಾ ಗಾಡಿಯಲ್ಲಿ ಎಷ್ಟು ಗಲೀಜ್ ಇದೆ ಅಂತ ಗೊತ್ತಾಗುತ್ತೆ. 36 ಸೆಕೆಂಡ್ ಆಗ್ಬೇಕು ಇದಕ್ಕೆ. 32 ಸೆಕೆಂಡ್ ಆಗಿದ ತಕ್ಷಣ ಇದೇ ತೋರಿಸುತ್ತೆ ನೋಡಿ. 5 to 6 ಕಾರ್ಬನ್ ಎಷ್ಟು ಕ್ಲೀನ್ ಆಗುತ್ತೆ ಅಂತ ತೋರಿಸುತ್ತೆ. ಕ್ಲೀನಿಂಗ್ ಆಗ್ತಾ ಇರೋದು ಹೇಗೆ ಅಂತ ತೋರಿಸುತ್ತೆ. ಏನಿಲ್ಲ, ಬರೀ ಫಿಲ್ಟರ್ಗೆ ಹಾಕೋದು ಅದು ಅಷ್ಟೇ ಅಂತ. ಬರೀ ಏನಿಲ್ಲ, ಫಿಲ್ಟರ್ಗೆ ಹಾಕ್ಬಿಟ್ಟು ಬಿಟ್ಬಿಟ್ರೆ ಈಗ ಹೋಗ್ಬಿಟ್ಟು ಸೀದಾ ಇಂಜಿನ್ಗೆ ಹೋಗುತ್ತೆ. ಇಂಜಿನ್ ಕಾರ್ಬೊರೇಷನ್ ಏನಿದೆ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಈಗ ನೋಡಿ, ಇಲ್ಲಿ ನೋಡ್ತಾ ಇದ್ರಲ್ಲ
ಇದ್ರಲ್ಲಿ ಗೊತ್ತಾಗುತ್ತೆ ಎಷ್ಟು ಕ್ಲೀನ್ ಆಗ್ತಾ ಇದೆ ಏನು ಅಂತ. ಫುಲ್ ಬ್ಲ್ಯಾಕ್ ಇದ್ರೆ ಈ ತರ ಎಲ್ಲ ಫುಲ್ ಬಬಲ್ಸ್ ಬರೋಬೇಕು, ಇಲ್ಲ ಅಂದ್ರೆ ನಾರ್ಮಲ್ ಆಗಿ ಬರ್ತಾ ಇರ್ತದೆ. ಕ್ಲೀನ್ ಆದ್ಮೇಲೆ ಎಲ್ಲ ಆಟೋಮೆಟಿಕ್ ಮಿಷಿನ್ ಆಫ್ ಆಗ್ಬಿಡ್ತದೆ. 32 ಮಿನಿಟ್ಸ್ ತಗೊಂಡಿದೆ. ಇವಾಗ ಆಫ್ ಮಾಡ್ಬಿಟ್ಟು ಇವಾಗ ಗಾಡಿ ಸ್ಟಾರ್ಟ್ ಮಾಡ್ದಂದ್ರೆ ಥರ್ಡ್ ಗೇರ್ ಒಳಗಡೆ ಮಾಡಬೇಕು. AC ಹಾಕ್ಬಾರ್ದು. 3-4 ಕಿಲೋಮೀಟರ್ಸ್ ನಿಧಾನಕ್ಕೆ ಓಡಿಸ್ಬೇಕು. ಆಮೇಲೆ ಸ್ಟಾಪ್ ಮಾಡ್ಬಿಟ್ಟು ಆಮೇಲೆ ಜೋರಾಗಿ ಸ್ಟಾರ್ಟ್ ಮಾಡ್ಬೇಕು. AC ಹಾಕ್ಬಾರ್ದು. ಸರ್, ಈಗ ನೀವು ಡಿಕಾರ್ಬನೇಟ್ ಮಾಡಿಸಿದೀರಾ, ಸೊ ಇದ್ರ ಬಗ್ಗೆ ನಮ್ಗೆ ಸ್ವಲ್ಪ ಫೀಡ್ಬ್ಯಾಕ್ ಕೊಡಿ ಸರ್, ಹೇಗೆ ಅನ್ಸುತ್ತೆ ಅಂತ. ಸ್ವಲ್ಪ ಸ್ಟಾರ್ಟ್ ಮಾಡಿ ಸರ್ ಗಾಡಿ. ಹೇಗೆ ಅನಿಸ್ತೀವಿ ಸರ್ ಸ್ಮೂತ್ನೆಸ್ ಎಲ್ಲ? ಮುಂಚೆಯಿಂದ ಚೆನ್ನಾಗಿದೆ ಸರ್ ಈಗ. ಹೌದಾ? ಹಾ. ಸಾಫ್ಟ್ ಅನಿಸ್ತಿದ್ಯಾ? ಹಾ ಸರ್. ಓಕೆ, ಸ್ಟಾರ್ಟ್ ಮಾಡಿ ಸರ್, ಮುಂದಕ್ಕೆ ಹೋಗಿ ಟ್ರೈ ಮಾಡಿ. ಈಗ 4 ಕಿಲೋಮೀಟರ್ ಬಂದಿದ್ದೀನಿ. ಹಾ, ಗೊತ್ತಾಗಿದೆ, ಸ್ವಲ್ಪ ಗೊತ್ತಾಗಿದೆ. ಮುಂಚೆಯಿಂದ ಪಿಕಪ್ ಬಂದಿದೆ, ಓಕೆ. ಸ್ವಲ್ಪ ಸ್ಮೂತ್ ಇದೆ. ಪಿಕಪ್ ಹೇಗಿದೆ ಸರ್? ಬಂದಿದೆ ಸರ್, ಪಿಕಪ್ ಬಂದಿದೆ. ತಗೊಳ್ಳಿ, ಒಂದು ಪಿಕಪ್ ತಗೊಳ್ಳಿ. ನೋಡಿ, ಇದು 3ನೇ ಗೇರು. ಹಾ, ಕಾಣುತ್ತೆ. 2ನೇ ಗೇರ್ ಅಲ್ಲಿ ಪಿಕಪ್ ಬರುತ್ತಲ್ಲ, ಆ ತರ ಕಾಣುತ್ತೆ ಈಗ. ಓಕೆ ಚೆನ್ನಾಗಿದೆ ಸರ್, ಪರವಾಗಿಲ್ಲ. ಓಕೆ, ಥ್ಯಾಂಕ್ ಯು. ಅದೇ ತರ 2 ವೀಲರ್ಗೂ ಮಾಡ್ಬೋದು. ಬನ್ನಿ, ಪ್ರೊಸೀಜರ್ ಬೇಕಾದ್ರೆ ತೋರಿಸ್ತೀನಿ. ಇದು ಏರ್ ಫಿಲ್ಟ್ರು. ಜಸ್ಟ್ ಪೈಪ್ ಹಾಕಿದ್ರೆ ಸಾಕು, ಏರ್ ಫಿಲ್ಟ್ರಿಗೆ ಆಟೋಮೆಟಿಕ್ ಕ್ಲೀನ್ ಆಗ್ತಾ ಇರ್ತದೆ. ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಮೂಲ್ಯ ಸಮಯ ಕೊಟ್ಟು ನಮ್ಮ ಪಾರ್ಟ್ನರ್ಸ್ಗೆ ನಿಮ್ದು ಡಿಕಾರ್ಬನೇಷನ್ ಎಲ್ಲ ತೋರಿಸ್ಕೊಟ್ಟಿದ್ರೆ, ಅದರಿಂದ ಅವ್ರಿಗೆ ಏನ್ ಹೆಲ್ಪ್ ಆಗುತ್ತೆ, ಹೇಗೆ ಉಪಯೋಗ ಆಗುತ್ತೆ ಅಂತ ಮಾಹಿತಿ ಕೊಟ್ಟಿದ್ದೀರಾ. ಸೊ ನೀವೇನ ಹೇಳಿದ್ರೆ ಕ್ಯಾಮ್ರಾಸ್ ಯುವರ್ಸ್. 2 ವೀಲರ್ ಇಂದ 10 ವೀಲರ್ ವರ್ಗು ಯಾವುದೇ ಗಾಡಿ ಆಗ್ಲಿ, ಪಿಕಪ್, ಮೈಲೇಜ್, ಇಂಜಿನ್ ಸ್ಮೂತ್ ಇಲ್ಲ ಅಂದ್ರೆ ಹೊಗೆ, ಬ್ಲಾಕ್ ಸ್ಮೋಕ್ ಇದಾದ್ರೆ ರೋಡಲ್ಲಿ ಹೋಗ್ತಾ ಹೋಗ್ತಾ ಸ್ಟಾಪ್ ಆಗೋಗುತ್ತೆ. ಒಂದು ಗಾಡಿ ಬರುವಂತ ಸೌಂಡ್ ಬರುತ್ತೆ. ಅದೆಲ್ಲ ಹೋಗ್ಬೇಕಂದ್ರೆ ಒಂದ್ಸಲ ಬಂದು ಅಂಗಡಿಗೆ, ಶಾಪ್ಗೆ ಬಂದು ವಿಸಿಟ್ ಮಾಡಿ, ಅದು ವಿತಿನ್ ½ ಕ್ಲಿಯರ್ ಆಗುತ್ತೆ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ ಸರ್. ಪಾರ್ಟ್ನರ್ಸ್ ನೋಡ್ರಲ್ಲ, SLV ಕಾರ್ಬನ್ ಕ್ಲೀನಿಂಗ್. ಸೊ ಈ ಕಂಪ್ನಿಲಿ ನಿಮ್ಗೆ ಯಾವ ತರ ಡಿಕಾರ್ಬನೇಟಿಂಗ್ ಮಾಡ್ತಾರೆ ಅಂತ ಮಾಹಿತಿ ಕೊಟ್ಟಿದ್ರೆ ಅಂತ ಅನ್ಕೊಂತೀನಿ. ಸೊ ನಿಮ್ದು ಯಾವ್ದಾದ್ರು ಗಾಡಿ ಲೈಕ್ 2 ವೀಲರ್ಸ್ ಇರಲಿ, 3 ವೀಲರ್ಸ್, 4 ವೀಲರ್, 10 ವೀಲರ್, ಯಾವ್ದಾದ್ರು ದೊಡ್ಡ ಒಂದು ಗಾಡಿ, 2 ವೀಲರ್, ಎಸ್ಪೆಷಲಿ ಪೆಟ್ರೋಲ್ ಮತ್ತೆ ಡೀಸೆಲ್ ಗಾಡಿಗಳಿಗೆ ಮಾತ್ರ ಈ ಸರ್ವಿಸಿಗೆ ಯೂಸ್ ಆಗೋದು. ಸೊ ನಿಮ್ಗೆ ಯಾವ್ದಾದ್ರು ಪ್ರಾಬ್ಲಮ್ ಇದ್ರೆ, ಫಾರ್ ಎಕ್ಸಾಂಪಲ್ ಮೈಲೇಜ್ ಕೊಡ್ತಿಲ್ಲ, ಅಥವಾ ಗಾಡಿ ತುಂಬಾ ರಫ್ ಅನ್ನಿಸಿದೆ, ಅಥವಾ ಸಿಗ್ನಲ್ ಅಲ್ಲಿ ಹೋಗ್ಬೇಕು, ಗಾಡಿಲಿ ಟ್ರಾಫಿಕ್ ಅಲ್ಲಿ ಹೋಗ್ಬೇಕಾದ್ರೆ ಗಾಡಿ ಇದ್ದಕ್ಕಿದ್ದಂಗೆ ಆಫ್ ಆಗುತ್ತೆ. ಸೊ ಆತರ ನಿಮ್ ಪ್ರಾಬ್ಲಮ್ ಫೇಸ್ ಮಾಡ್ತಿದೆ, ದಯವಿಟ್ಟು SLV ಕಾರ್ಬನ್ ಕ್ಲೀನಿಂಗ್ ಕಂಪ್ನಿಗೆ ಭೇಟಿ ಕೊಡಿ. ನಿಮ್ ಗಾಡಿನ ಒಂದ್ಸಲ ಪರೀಕ್ಷೆ ಮಾಡಿಸಿ. ಸೊ ಆತರ ಪ್ರಾಬ್ಲಮ್ ಇತ್ತು ಅಂದ್ರೆ ನಿಮ್ಗೆ ಡಿಕಾರ್ಬನೇಟಿಂಗ್ ಮಾಡ್ಕೊಡ್ತಾರೆ, ತುಂಬಾ ಬೇಗ ಮಾಡ್ಕೊಡ್ತಾರೆ, ಜೊತೆಗೆ ನಿಮ್ಗೊಂದು ಕಮ್ಮಿ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾರೆ. ಸೊ ಇದರಿಂದ ನಿಮ್ಗೂ ಕೂಡ ತುಂಬಾ ಉಪಯೋಗ ಆಗುತ್ತೆ ಅನ್ಕೊಂತೀನಿ. ಮೈಲೇಜ್ ಸಿಗುತ್ತೆ, ಗಾಡಿ ಸಾಫ್ಟ್ ಆಗಿರುತ್ತೆ, ಜೊತೆಗೆ ನಿಮ್ಗೆ ಮೇನ್ ಆಗಿ ಟ್ರಾಫಿಕ್ ಅಲ್ಲಿ ಗಾಡಿ ಇದ್ದಕ್ಕಿದ್ದಂಗೆ ಸ್ಟಾಪ್ ಆಗೋದು ಅವಾಯ್ಡ್ ಆಗುತ್ತೆ. ಅಡ್ರೆಸ್ ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೆ ಮಾಹಿತಿಕರವಾಗಿತ್ತು ಅನ್ಕೊಂತೀನಿ. ಹಾಗೆ ಇತ್ತು ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಅವರ ಡಿಜಿಟಲ್ ಬಿಸ್ನೆಸ್ ಪಾರ್ಟ್ನರ್ನ ಲೈಕ್ ಮಾಡಿ, ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಸೋ ಮಚ್.